ಕಾಗ್ನಿಟಿವ್ ಅನಾಲಿಸಿಸ್ ಕಾರ್ಯಾಗಾರ. ಶಮ್ನೆವಾಡಿಯ ಎಜಿಎಂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಗ್ನಿಟಿವ್ ಅನಾಲಿಸಿಸ್ ಕಾರ್ಯಾಗಾರವು ಆಗಸ್ಟ್ 8ರಂದು ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಯಿತು. ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಡಿ.ಎಚ್. ರಾವ್, ಫಾರ್ಮರ್ ಡೀನ್ ಎಂಜಿನಿಯರಿಂಗ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ ಅವರು ಮಾತನಾಡಿ, ಪ್ರಾಧ್ಯಾಪಕರು ತಮ್ಮ ವ್ಯಕ್ತಿತ್ವವನ್ನು ಅರ್ಥೈಸಿಕೊಳ್ಳುವುದರಿಂದ ಅವರ ಬೋಧನೆ ಪರಿಣಾಮಕಾರಿಯಾಗುತ್ತದೆ. ವ್ಯಕ್ತಿತ್ವ ವಿಕಸನ ಎಂದರೆ ನಾವು ಶಿಸ್ತಿನ ಜೊತೆಗೆ ಸೃಜನಾತ್ಮಕತೆಯನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವಂತೆ, ವಿಶ್ಲೇಷಿಸುವಂತೆ, ಅನ್ವಯಿಸುವಂತೆ, ಮೌಲ್ಯಮಾಪನ ಮಾಡುವಂತೆ ಮತ್ತು ಹೊಸದನ್ನು ಸೃಷ್ಟಿಸುವಂತೆ ಮಾಡುವುದು ನಮ್ಮ ನಿಜವಾದ ಜವಾಬ್ದಾರಿ. ಸಾಂಪ್ರದಾಯಿಕ ಬೋಧನೆಯಲ್ಲಿ ನಾವು ಸಾಮಾನ್ಯವಾಗಿ ನಾನು ಏನು ಬೋಧಿಸಬೇಕು ಎಂದು ಯೋಚಿಸುತ್ತೇವೆ. ಆದರೆ ಪರಿಣಾಮಕಾರಿ ಬೋಧನೆಗಾಗಿ ನಾವು ಮತ್ತೊಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ನಾನು ಬೋಧಿಸುವ ವಿಷಯದ ಬಗ್ಗೆ ನನ್ನ ವಿದ್ಯಾರ್ಥಿಗಳು ಹೇಗೆ ಯೋಚಿಸುತ್ತಾರೆ? ಒಂದೇ ವಿಷಯವನ್ನು ಇಬ್ಬರು ವಿದ್ಯಾರ್ಥಿಗಳು ಕೇಳಿದರೂ ಅವರ ಅರ್ಥ ಮಾಡಿಕೊಳ್ಳುವಿಕೆ ವಿಭಿನ್ನವಾಗಿರಬಹುದು. ಅವರ ಹಿಂದಿನ ಜ್ಞಾನ, ಅನುಭವ, ಆಸಕ್ತಿ, ಪ್ರೇರಣೆ, ಗಮನ ಮತ್ತು ಕಲಿಕೆಯ ವಿಧಾನಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳ ಕಾಗ್ನಿಟಿವ್ ಪ್ರೊಸೆಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಒಬ್ಬ ಶಿಕ್ಷಕನನ್ನು ಇನ್ನಷ್ಟು ಪರಿಣಾಮಕಾರಿ ಶಿಕ್ಷಕರನ್ನಾಗಿ ಮಾಡುತ್ತದೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯರಾದ ಡಾಕ್ಟರ್ ಸಂಜಯ್ ಅಂಕ್ಲಿ, ಕಾಗ್ನಿಟಿವ್ ಅನಾಲಿಸಿಸ್ನ ಪ್ರಮುಖ ಅಂಶವೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಭಿನ್ನ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಆದ್ದರಿಂದ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಲು, ತಪ್ಪು ಮಾಡಲು, ಚರ್ಚಿಸಲು ಮತ್ತು ಹೊಸ ಪ್ರಯತ್ನಗಳನ್ನು ಮಾಡಲು ಮುಕ್ತವಾಗಿರುವಂತಹ ಧನಾತ್ಮಕ ಕಲಿಕೆ ವಾತಾವರಣವನ್ನು ನಾವು ನಿರ್ಮಿಸಬೇಕು ಎಂದರು. ಶಿಕ್ಷಕರಾಗಿ ನಾವು ವಿದ್ಯಾರ್ಥಿಗಳ ಜ್ಞಾನವನ್ನು ಮಾತ್ರ ರೂಪಿಸುವುದಿಲ್ಲ, ಅವರ ಚಿಂತನೆ, ತರ್ಕ, ಸೃಜನಶೀಲತೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ರೂಪಿಸುತ್ತೇವೆ ಎಂದರು. ಆದ್ದರಿಂದ ನಮ್ಮ ತರಗತಿಗಳು ವಿದ್ಯಾರ್ಥಿಗಳನ್ನು ಕೇವಲ ಕೇಳುವ ಸ್ಥಳವಾಗಿರದೆ ಯೋಚಿಸುವ ಸ್ಥಳವಾಗಬೇಕು. ಅವರು ಕೇವಲ ನೆನಪಿಡದೆ ಅರ್ಥ ಮಾಡಿಕೊಳ್ಳಬೇಕು. ಅವರು ಕೇವಲ ಉತ್ತರಗಳನ್ನು ಹುಡುಕದೆ ಉತ್ತಮ ಪ್ರಶ್ನೆಗಳನ್ನು ಕೇಳಲು ಕಲಿಯಬೇಕು. ಬೋಧನೆಯ ಅಂತಿಮ ಗುರಿ ವಿದ್ಯಾರ್ಥಿಗಳ ಮನಸ್ಸನ್ನು ಮಾಹಿತಿಯಿಂದ ತುಂಬಿಸುವುದಲ್ಲ, ಅವರ ಮನಸ್ಸನ್ನು ಸರಿಯಾಗಿ ಯೋಚಿಸುವಂತೆ ತರಬೇತುಗೊಳಿಸುವುದು ಎಂದರು. ಈ ಕಾರ್ಯಕ್ರಮವನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಸಚಿನ್ ಮೆಕ್ಕಲ್ಕಿ ಅವರು, ರಾಷ್ಟ್ರಸಂತ ಆಚಾರ್ಯ ಶ್ರೀ 108 ಗುಣಧರನಂದಿ ಮಹಾರಾಜರು ಬಡ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಶಿಕ್ಷಣದಿಂದ ವಂಚಿತರಾಗಿದ್ದರು. ತಮಗೆ ಬಂದ ಸ್ಥಿತಿ ಬೇರೆ ಯಾರಿಗೂ ಬರದಿರಲೆಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಅವರ ಜೀವನ ರೂಪಿಸಿದ್ದಾರೆ. ನಮ್ಮ ಸಂಸ್ಥೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ, ವ್ಯಸನ ಮುಕ್ತ ಸಮಾಜ ನಿರ್ಮಿಸುವ ಗುರಿ ಹೊಂದಿದ್ದೇವೆ ಎಂದರು. ಪ್ರಾಧ್ಯಾಪಕ ವೈಷ್ಣವ್ ಶೆಗಳೆ ಅವರು ಅತಿಥಿಗಳನ್ನು ಪರಿಚಯಿಸಿದರು. ಪ್ರಾಧ್ಯಾಪಕಿ ಅಶ್ವಿನಿ ಫರಾಳದ್ ನಿರೂಪಿಸಿದರು. ಪ್ರಾಧ್ಯಾಪಕ ಅಭಿಜಿತ್ ಅಕಿವಾಟೆ ವಂದಿಸಿದರು. ಡಾಕ್ಟರ್ ಶಶಿಕಾಂತ್ ವಾಳ್ಕೆ, ಶ್ರೀ ಕೆ.ಆರ್. ಪಾಟೀಲ್, ಪ್ರಶಾಂತ್ ಶೆಡ್ಬಾಳ್ಕರ್, ಸ್ನೇಹಾ ವಾಳ್ಕಿ, ಶ್ರೀಮತಿ ಅಶ್ವಿನಿ ಮೋನಾಚಾರ್ಯ, ಶ್ರೀಮತಿ ರಾಣಿ ಸುಟುರೆ, ಶ್ರೀ ರವಿ ವಾಳ್ಕೆ, ಜ್ಞಾನೇಶ್ವರ್ ನಾಯ್ಕ್, ಮುತ್ತಣ್ಣ ಗೋಳಪ್ಪಗೋಳ್, ಸುಪ್ರಿಯಾ ಗೋಳಪ್ಪಗೋಳ್, ಪೀರ್ಗೌಡ ಹುಳಿಕೊಪ್ಪೆ, ಕೈಫ್ ಮುಲ್ಲಾ, ಶ್ವೇತಾ ಹವಾಲ್ದಾರ್, ಕಾವೇರಿ ಕಡೆಮಣಿ, ಸ್ವಯಂ ಶ್ಯಾಮ್, ಕಾಡೇಶ್ ಕಲಾದ್, ಮಾಧುರಿ ಬೋರ್ಗಾವೆ, ಅರುಣಾ ಮಾಳ್ಗೆ, ಪ್ರತಿಭಾ ಖೋತ್ ಮತ್ತು ಕಾಲೇಜಿನ ಬೋಧಕ ಬೋಧಕೇತರ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. Right, the personality means what? Okay. So in that context, so this cognitive analysis is a very, very important thing. The word cognitive, right? What does it mean? Okay, the word cognitive, because many of you are from CS background, right? I also partly computer science. My PhD was in computer science. Basically, I'm an electronics person. Okay. So when you say cognitive, right? It means yes. Forward? Down. Oh, down goes forward. Okay. So the dictionary meaning of cognitive is this: the process of knowing
acquiring knowledge, understanding through thoughts and through the senses. Because you have senses, no eyes, ears, and everything. So, can I touch your book? Yes, you can touch your book. Today, by the direction of our Acharya Sri Rashtra Santa Gundaranti Maharaji, today we have a faculty development program at our institute. For the same, today we have a great academician, former dean.